ಎಲ್ಲರಿಗೂ ಶುಭೋದಯ ಅಭಿಮಾನಿಗಳೇ. ಇವತ್ತು ಮದುವೆ ನಮ್ದಲ್ಲ, ನಮ್ಮ ರಿಲೇಟಿವ್ಸ್ ಮದುವೆ ಇದೆ, ಇಪ್ಪಾನಿ ಒಳಗಿದೆ. ರೆಡಿ ಆಗಿದ್ದೀವಿ ನಾನು ನಮ್ಮ ಮನೆಯವರು ಐತಿ. ಈಗ 9:30ಗೆ ನಾವು ಬಿಡೋರು. ಮತ್ತೆ ಶರಣ್ ಸಮೃದ್ಧಿಗೆ ಕಾಲೇಜಿಗೆ ಕಳಿಸಿದ್ವಿ, ಅವ್ರು ಕಾಲೇಜ್ಗೆ ಹೋಗಿದ್ದಾರೆ. ಈಗ ಹೊಸ ಪರಿಚಯ ಇದೆ, ನಮಗೂ ಜಾಸ್ತಿ ಅವ್ರ ಪರಿಚಯ ಇಲ್ಲ. ಇವತ್ತು ಅವರ ಫಂಕ್ಷನ್ ಫಸ್ಟ್ ಟೈಮ್ ಹೋಗ್ತಾ ಇದೀವಿ ನಾವು. ಮೊನ್ನೆ ನಮ್ಮ ಮಾಮಾರ ಗಿರೀಶ್ ಮಾಮಾರ ಫಂಕ್ಷನ್ ಒಳಗೆ ಅವರ ಭೇಟಿಯಾಗಿದ್ರು, ಮತ್ತು ಫೋನ್ ಮಾಡಿ ಹೇಳಿದ್ರು ಇವತ್ತು ಅದು ಮದುವೆ ಕಾರ್ಯಕ್ರಮ ಇದೆ. ನಿಪ್ಪಾಣಿ ಅಂದ್ರೆ ನಿಮಗೆ ಗೊತ್ತದ, ನಮಗೆ ಭಾಳ ಸ್ಪೆಷಲ್ ಅದ. ನಿಪ್ಪಾಣಿ ಒಳಗೆ ನಾವು ಭಾಳ ವರ್ಷಗಳ ಅಲ್ಲೇ ಇದ್ದು, ಅಲ್ಲೇ ನಮ್ಮ ಮಕ್ಕಳು ಹುಟ್ಟಿದ್ದ. ಮತ್ತು ಈಗ ಅಲ್ಲಿ ಹೋಗೋದಂದ್ರೆ ನನಗೆ ಭಾಳ ಖುಷಿ ಆಗ್ಬಿಟ್ಟದ. ಆ ಫಂಕ್ಷನ್ ಒಳಗೆ ಯಾರ್ಯಾರು ಭೇಟಿ ಆಗ್ತಾರೆ, ನಾವು ಯಾರ್ಯಾರು ನೋಡ್ತೀವಿ, ಹೊಸ ಮುಖಗಳು, ನಮ್ಮ ಜನ ಅಂತಂದ್ಮೇಲೆ ನಮಗೆ ನೋಡಾಕ ಭಾಳ ಹೆಮ್ಮೆ ಅನಿಸ್ತದೆ. ನಮ್ಮವ್ರಿಗೆ ನೋಡೋದು. ಯಾಕಂದ್ರೆ ಬೇರೆ ಬೇರೆಯವ್ರನ್ನ ಎಲ್ಲರಿಗೂ ನಾವು ಭೇಟಿ ಆಗ್ತೀವಿ, ನೋಡ್ತೀವಿ, ಅದಂತೂ ಸ್ಪೆಷಲ್ ಇರ್ತದೆ. ಖರೆ ನಮ್ಮ ಎಲ್ಲ ಸಂಬಂಧಿಕರ ಅದ್ರೊಳಗೆ ನೋಡೋದಂದ್ರೆ ನಮ್ಗೆ ಭಾಳ ಖುಷಿ ಇರ್ತದೆ. ಅದಕ್ಕೆ ನಾನು ರೆಡಿಯಾಗಿ ಪಟಾಪಟ ರೆಡಿಯಾಗಿ ಮತ್ತೆಲ್ಲ ಕೆಲಸ ಮುಗಿಸ್ಕೊಂಡೆ. ಅವರ ಸರ್ನೇಮ ಖಂದಾಳೆ ಅಂತ ಅದಾರ. ಅವರು ಯಾರ್ಯಾರ ಏನೇನ ಅಲ್ಲೇ ನಿಮ್ಗೆ ಭೇಟಿ ಮಾಡ್ತೀನಿ. ನಂಗೆ ಜಾಸ್ತಿ ಪರಿಚಯ ಇಲ್ಲ. ಈಗ ಟೈಮ್ ಬೇರೆ ಆಗೈತಿ, ಮಾತು ಹಚ್ಕೊಂಡು ಕೂತೆ ಅಂದ್ರೆ ಹೆಂಗೆ ಟೈಮ್ ಹೋಗಿದ್ದನೋ ಗೊತ್ತಾಗಲ್ಲ. ನಡೀರಿ ಹೋಗೋನು ಪಟಾಪಟ. ನಿಪ್ಪಾಣಿ ಬಸ್ ಸ್ಟ್ಯಾಂಡ್ ಇದು. ಈ ನಿಪ್ಪಾಣಿಗೆ ಬಂದ್ವಿ ನಾವು. ನಿಪ್ಪಾಣಿ ಬಸ್ ಸ್ಟ್ಯಾಂಡ್ ಮುಂದಿದೆ ಅನ್ಸ್ತದ ಮೋಸ್ಟ್ಲಿ. ಇಲ್ಲಿ ಹಾಲ್ ಕಾಣಿಸ್ತಾ ಇದೆ, ಬಂತ ಅನಿಸ್ತದ. ಬಂದಾರ ಇವರು ಬಂದಾರಲ್ಲ, ಭೇಟಿ ಆಗೋ ನಡೀರಿ. ಸಂಜೆ ಲಾನ್ಸ್ ಅಂತ संगीत आली की संगीता तिच्या लग्नाला आला. हो, व्हेरी गुड. हा, मला बरं वाटलं. हा, मामीला बी घेऊन आलात. वा वा, ऑलवेज विथ असतो. चांगला झाला. तुमचं स्वागत असतं. ಥ್ಯಾಂಕ್ ಯು. ನಿಮಗೂ ಭೇಟಿಯಾಗಿ ಖುಷಿ ಆಯ್ತು. ಬರ್ರಿ. ಇದು ಹಾಲ್ ಮಸ್ತ್ ಐತಿ ನೋಡಿ, ಚಲೋ ಇದೆ. ಪೂಜಾ आता भेटले ते मामा ते बरं आहे नाही. ओके ओके, बरं आहे बघा. ನಮಸ್ತೆ ರೀ, ಬನ್ರಿ. ಪಂಚೆ ಹಾಕೊಂಡಾರ ನೋಡಿ, ಸ್ಪೆಷಲ್. ಮದುವೆ ಹಾಲ್ ಅಂತೂ ಭಾಳ ಅಂದ್ರೆ ಭಾಳ ದೊಡ್ಡಿತ್ತು, ಮತ್ತು ಭಾಳ ಡೆಕೋರೇಷನ್ ನಮಗೆ ನೋಡಿ ಅಂತೂ ರೇಖಾ ಅವ್ರು ಎಷ್ಟು ಖುಷಿ ಆದ್ರೆ ಅಂದ್ರೆ ಏನು ಹೇಳೋದನೇ ಇಲ್ಲ. ಅವ್ರು ಎಷ್ಟು ಖುಷಿಯಿಂದ ಎಲ್ಲ ನಮ್ಗೆ ಫೋಟೋ ತಗೊಳ್ಳೋದು, ಆಮೇಲೆ ನಮ್ಮ ಜೊತೆ ನೀವು ಬರ್ರಿ, ನೀವು ವಿಡಿಯೋ ಮಾಡ್ಕೊಳ್ರಿ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಹೇಳೋದು, ಅವ್ರ ಮನೆಯವ್ರಿಗೆ ಕರ್ಕೊಳ್ಳೋದು. ನಾನು ಹೆಂಗೆ ಮಾಡ್ತೀನಲ್ಲ ಹಾಗೆ ಅವರು ಅಲ್ಲೇ ಮಾಡ್ತಾಯಿದ್ರು. ಆಮೇಲೆ ಮದುಮಕ್ಕಳ ಫೋಟೋನ ಎಷ್ಟು ಚೆನ್ನಾಗಿ ಅಲ್ಲಿ ರೆಡಿ ಮಾಡ್ಕೊಂಡಿದ್ರು. ಆಮೇಲೆ ಪರಿಚಯದವರು ಎಲ್ಲ ಬಹಳಷ್ಟು ಜನ ಬಂದು ಮಾತಾಡ್ತಾಯಿದ್ರು. ಆಮೇಲೆ ಇದು ದೇವ್ರ ಪೂಜೆನೂ ಮದುವೆಯಲ್ಲಿ ಎಷ್ಟು ಚೆನ್ನಾಗೆಲ್ಲ ಮಾಡ್ಕೊಂಡಿದ್ರು. ಮತ್ತು ಅಲ್ಲಿ ಎಲ್ಲ ಫಿಲ್ಮ್ ಸಾಂಗ್ಗಳೆಲ್ಲ ಹಚ್ಚಿದ್ರಲ್ಲ. ಆಮೇಲೆ ಇದೆಲ್ಲ ಸುರ್ಗಿ ನಮ್ಮ ಕಡೆ ಈ ರೀತಿ ಕೊಡ್ತಾರೆ, ಸುರ್ಗಿ ಸಾಮಾನು ಅಂತ ಹೇಳಿ. ಎಲ್ಲರೂ ಹೆಣ್ಮಕ್ಳು ಎಲ್ಲ ನೀಟಾಗೆಲ್ಲ ಎಷ್ಟು ಚೆಂದ ಇಡ್ತಾಯಿದ್ರು ಅಲ್ಲೆಲ್ಲ. ಪುನಃ ಸಂಗೀತಾಗಂತೂ ನೋಡಿ ಫುಲ್ ಆಶ್ಚರ್ಯ ಆಯಿತು. ಇವಳು ಇಲ್ಲಿಪ್ಪ ಅಂತ ಇದ್ದೀವಿ, ನಿಮಗೆ ಪರಿಚಯ. ಆಮೇಲೆ ಹುಡುಗಿ ಅವರೆಲ್ಲ ಪರಿಚಯ ಮಾಡಿಕೊಡ್ತಾಯಿದ್ರು, ಆ ಕಡೆಯವರು ನಮ್ಮ ಇವರು ಅವರು ಅಂತ ಹೇಳಿ. ಅವರು ರೇಖಾ ಅವರು ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಾಯಿದ್ರು. ಎಷ್ಟು ಖುಷಿಯಿಂದ ನಮ್ಮ ಇಲ್ಲಿಂದ ಬಂದಿದ್ದಾರೆ, ಅಲ್ಲಿಂದ ಬಂದಿದ್ದಾರೆ, ಇವ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾಯಿದ್ರು. ನಿಜವಾಗ್ಲೂ ಅವರ ಬಹಳ ಎಲ್ಲ ಹಿಂಗೆ ಇಷ್ಟು ಹಚ್ಕೊತಾರಲ್ಲ. ಆಮೇಲೆ ಇವರು ಮದುಮಗಳ ಅಜ್ಜಿ ಅಂತೆ, ಅವ್ರದ್ದು ನಂಗೆ ಪರಿಚಯ ಇತ್ತು, ನೋಡಿದ್ದೆ ನಾನು ಮೊದಲು. ಆಮೇಲೆ ಇವರು ಇವ್ರದ್ದು ಪರಿಚಯ ಇದೆ, ಬೆಳಗಾವಿ ಒಳಗದಾರ ಇವರು. ಪೂಜೆ ಅಂತೂ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಮಾಡ್ತಾಯಿದ್ರು. ಆಮೇಲೆ ರೇಖಾ ಅವರು ಆಮೇಲೆ ಎಲ್ಲ ಭಾಳ ಚಂದ ರೆಡಿ ಆಗಿದ್ರು. ಆಮೇಲೆ ಎಲ್ಲರೂ ನಮ್ಮ ಖುಷಿಯಿಂದ ಮಾತಾಡ್ತಿದ್ರು. ಸರ್, ಏನೆಲ್ಲ ಜೋರ್ ಪಂಚೆ ಅದು ಇದು ಹಾಕೊಂಡು ಏನು ಚೇಂಜ್ ಆಗಿಬಿಟ್ಟಿದ್ದೀರಾ? ಫುಲ್ ಗೆಟಪ್ ಚೇಂಜ್ ಆಗಿಬಿಟ್ಟಿದ್ ನಿಮ್ದು ಎಲ್ಲಾರ್ದು ನೋಡತ್ಲೆ. ನಿಮ್ಮ ಎಷ್ಟು ಸಣ್ಣವಳಿದ್ದ ನೋಡಿದ್ ನಿಂಗೆ ಎಷ್ಟೊಂದು ಮೆಹನತ್ ಇರ್ತದೆ. ಫೋಟೋಗ್ರಾಫರ್ ಅಂದ್ರೆ ಈಸಿ ಇಲ್ಲ. ಅವರು ಮದುಮಕ್ಕಳು ರೆಡಿ ಆಗಿದ್ದಾರೆ. ಮದುಮಗಳು ಭಾಳ ಚೆನ್ನಾಗಿದ್ದಾಳೆ, ಜೋಡಿ ಚೆನ್ನಾಗಿ. ಹೌದಾ ರೀ? ಮತ್ತೆ ಮಿಸಿ ಎಲ್ಲ ಜೋರ್ ಬೆಳೆಸ್ಬಿಟ್ಟಿದ್ದೀರಾ ಸರ್?
ಈಗ ನಾವು ಇವರು ಭಾಳ ಭೇಟಿ ಈ ಕಡೆ ಪರಿಚಯ ಇದಿರಲಿಲ್ಲ. ಹೌದಾ? ಮೊನ್ನೆ ನಮ್ಮ ರಾಮ್ಕುಮಾರ್ ಸಿಂಧೆ ಸಾಹೇಬರು ತಿಳ್ಕೊಂಡಾಗ ಅಲ್ಲಿ ಭೇಟಿ ಬಂದಿದ್ರಾ? ಗಣೇಶ್ ಸಿಂಧೆ ಎಲ್ಲ ಪರಿಚಯ ಮಾಡಿಸ್ಕೊಟ್ರು. ಹೌದಾ? ನಮ್ಮ ಮನೆಯವರು ಅಣ್ಣ ಬಂದಾಗ ಅದೇ ನಮಸ್ತೆ ರೀ, ಆರಾಮಿದ್ದೀರಿ? ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಇದನ್ನ ನಾವು ಒಂದು ಪ್ರೀತಿಯಿಂದ ನಾವು ಕಳಿಸ್ತೇವೆ ಜೀವನದಾಗ ಸುಖ ಸಂತೋಷ. ಹೌದು ಸರ್. ಬಟ್ಟೆ ತೆಗೆದು ಕೊಡ್ತೀವಿ. ಹೌದಲ್ಲ, ಅಲ್ಲಿ ನಾವು ಬಂದಾಗ ಅಯ್ಯೋ ಹಂಗೆಲ್ಲ ಅನ್ನಕ್ ಹೋಗ್ಬೇಡ್ರಿಪ್ಪ. ಹೌದಾ? ಈಗ ತಂಗಿದ್ ಮದುವೆ ಮಾಡ್ತಾ ಇದೀರಮ್ಮ? ಹೌದಾ, ಆಯ್ತಪ್ಪ, ಖುಷಿ. ಅದೇ ನಾವು ಬಂದಿದೀವಿ ನೋಡಮ್ಮ. ನಮಸ್ತೆ, ಆರಾಮಿದೀಯಾ? ಚೆನ್ನಾಗಿ ಕಾಣಿಸ್ತಾ ಇದೀಯಾ? ಅರೆ ಕರ್ಕೋರಿ. ಅದೇ ಪರಿಚಯ ಆಯ್ತು, ನಾನು ವಿಡಿಯೋ ಮಾಡ್ಕೊಂಡ್ ಬಂದೆ. ಮೌಸಿದಂತೂ ಮೊದಲು ಬೇಕು. ಇವತ್ತು ನೀವು ನಿಮ್ಮ ವೈವಾಹಿಕ ಜೀವನದ ಮೊದಲ ಹಂತದಲ್ಲಿ ಇದ್ದೀರಿ. ಹೊಸ ಬಾಳಿನ ಹೊಸಲಲ್ಲಿ ನಿಂತಿರುವ ನವ ಜೋಡಿಗೆ ಶುಭವಾಗ್ಲಿ ಅಂತ ಹೇಳ್ತೀವಲ್ಲ. ಸೊ ನಿಮಗೆ ಯಾವ ರೀತಿ ಅನಿಸ್ತಾ ಇದೆ? ಮದುವೆ ಮಾಡ್ಕೋ ಹುರುಪು ಹೆಂಗ್ ಅನಿಸ್ತಾ ಇದೆ? ಭಾಳ ಖುಷಿ ಆಗ್ಯಾರ. ಆಮೇಲೆ ನಾನು ನೋಡಿದವ್ರಿಗೆ ಫಸ್ಟ್ ಟೈಮ್ ನೋಡಿರ್ಲಿಲ್ಲ, ಫೋನಲ್ಲಿ ಮಾತಾಡಿದ್ವಿ ಅಷ್ಟೇ. ಆಯ್ತು ಬರ್ತೀವಿ ಅಂತ ಹೇಳಿದ್ವಿ. ಮೊನ್ನೆ ಫಂಕ್ಷನಲ್ಲಿ ಭೇಟಿ ಆಗಿದ್ರಲ್ಲ, ಅವಾಗ ಹೇಳಿದ್ರು ಬರಬೇಕು ನೀವು ಅಂತ. ನನಗೆ ಅವ್ರ ನಗು ಮುಖ ನೋಡಿ, ಅವ್ರು ಮಾತಾಡೋದು ನೋಡಿ ನನಗೆ ಭಾಳ ಇಷ್ಟ ಆಗಂತಲೇ ಹೋಗೋಣ ನೋಡೋಣ ಅವ್ರ ಮಗಳು, ಅವ್ರ ಪರಿವಾರ ಯಾವ ರೀತಿ ಇದೆ ಅಂತ ಹೇಳಿ ನಾನು ಇವ್ರು ಕರ್ಕೊಂಡು ಇವತ್ತು ನಿನ್ನ ಮದುವೆಗೆ ಬಂದಿದ್ದೀವಮ್ಮ. ಖುಷಿ ಆಯಿತು. ಹಿರೇಕುಡಿಗ. ಹೌದಾ? ಓಕೆ, ಆಯ್ತಲ್ಲ, ಚಲೋ ಆಯ್ತು. ಜೋಡಿನೂ ಚೆನ್ನಾಗಿದೆ. ಎಲ್ಲರೂ ಅಂತೂ ನಮಗೆ ನೋಡಿ ಭಾಳ ಖುಷಿ ಆಗಿಬಿಟ್ಟಿದ್ರು. ಇವರೇ ಇಲ್ಲಿ ಹೆಂಗೆ ಬಂದಿದ್ದಾರೆ. ನಮಗೆ ನಿಜ ಹೇಳ್ಬೇಕಂದ್ರೆ ಹೊಸ ಪರಿಚಯ ಇದು. ನಮಗೆ ಅವರ ಪರಿಚಯ ಇರಲಿಲ್ಲ. ನಮ್ಮ ಮನೆಯವ್ರಿಗೆ ಮೊದಲು ಪರಿಚಯ ಇತ್ತಂತ. ನನಗಂತೂ ಅವರು ರೇಖಾ ಅವರು ಮತ್ತು ಉಮೇಶ್ ಸರ್ ಅವ್ರ ಪರಿಚಯ ಆದಮೇಲೆ ನಾನು ಎಷ್ಟೋ ವರ್ಷದ ಮುಂಚೆನೂ ಸುಮಾನು ಬಂದಿದ್ಲು. ಅವಳು ಆ್ಯಂಕರ್ ಅದಾಳ. ಆಮೇಲೆ ಸೈರಾಟ್ ಸಾಂಗ್ ಹಚ್ಚಿಬಿಟ್ರು. ಸೈರಾಟ್ ಸಾಂಗ್ ಹಚ್ಚಿದ ಕೂಡಲೇ ಫುಲ್ ಎಲ್ಲರೂ ನಾವೇನು ನೆಲದ ಮೇಲೆ ನಿಲ್ಲಿಲ್ಲ, ಆಕಾಶದಾಗ ತೇಲದ ಹಂಗೆ ಆಯ್ತು ನಮಗೆ. ಅದಪ್ಪ ಇವ್ರು ಪರಿಚಯ ಮಾಡ್ಕೊಂಡಿವ್ರಿ ಅಲ್ಲಿ. ಆಮೇಲೆ ರೇಖಾ ಅವ್ರ ತವ್ರ ಮನೆ ಕಡೆಯಿಂದ, ಗಡ್ಡನ ಮನೆ ಕಡೆಯಿಂದ ಅವ್ರದ್ದೆಲ್ಲ ಪರಿಚಯ ಮಾಡ್ಕೊಟ್ಟಿಲ್ಲ. ನನಗೂ ಸ್ಟೇಜ್ ಮೇಲೆ ಹೇಳಿ ನನಗೂ ಸ್ಟೇಜ್ ಮೇಲೆ ಕೊಡ್ರಾಕ್ ಹೇಳಿದ್ರು. ಎಲ್ಲ ಭಾಳ ಚೆನ್ನಾಗಿ ಮಾಡಿ ಹುಡುಗನಪ್ಪ. ಓಕೆ ಓಕೆ. रुद्रायण भद्रायण उभयपतेयण गरुडायण बलदेवायण मुकुंदायण देवायण देवी पंचायतयण दैलोतनाथायण काशीनाथायण कामिकदेवायण पिनाकायण पंचलोलायण पूज्यपादायण प्रियभक्तायण सजनसोलायण गजनसोलायण गिरीशायण सतीशायण सद्वत्तलिंगायण दंडमालाधारायण तुंगमालाधारायण चर्मवरायण कानसागरायण उद्दायण सुराचरवंदितायण मगमायायण गणपतिप्रियायण मंत्रायण साक्षिणीतायण कपलयण कौलसगायण रुद्रायण भद्रायण नमो नमः हर ओम शिवाय विष्णु दक्षेश्वर परमेश्वर पूजनं समर्पयामि। हर ओम सर्वमंगलम मंगलम साधनीति मध्य नमो नारायणपति पार्वती परमेश्वर देवी प्रार्थना समर्पयामि। तदुनाम मम जीवनमि मन्तकण्ठे पद्मनाभ शुभमते शरदचरे दाक्षिण्यं समर्पयामि। ಗೋಕುರದಲ್ಲಿ ಆಜಪುರ ಸರ್ವಮಂಗಲಂ ಸಮರ್ಪಯಾಮಿ। ओम नमः शिवाय नमः दीपं समर्पयामि।
ಈ ಕಡೆ ನೋಡ್ರಿ. ಅಕ್ಷರತೆಗಳನ್ನ 5 ಸಲ ಹಾಕಬೇಕು. 5 ಮಂತ್ರ ಹಾಕ್ತವ್ರಿ. ಶುಭ ಮಂಗಲ ಸಾವಧಾನಂ. 5 ಸಲ ಹಾಕೋದು, 5 ಸಲ ಹಾಕೋದು, 5 ಸಲ ಶುಭ ಮಂಗಲ ಸಾವಧಾನಂ. ಮಂಗಲಂ ಶುಭ ಮಂಗಲ ಸಾವಧಾನಂ. ತಾಯಿ ತಂಜನ ಶಾಲೆ ಇಷ್ಟ ಅದ್ಧೂರಿಯಾಗಿ ಮದುವೆ ಆಯ್ತಲ್ಲ, ಎಷ್ಟು ಖುಷಿಯಿಂದ ಮದುವೆ ಮಾಡ್ತಾಯಿದ್ರು. ಆಮೇಲೆ ಎಲ್ಲರೂ ಹೊಸ ಹೊಸ ಮುಖಗಳು ನೋಡೋಕೆ ನನಗಂತೂ ಇವ್ರು ಯಾರು ಅವ್ರು ಯಾರು ಅಂತ ಪರಿಚಯ ಮಾಡ್ಕೊಳಕ್ಕೆ ನಾನಂತೂ ಎಷ್ಟು ಕುತೂಹಲದಿಂದ ಎಲ್ಲರಿಗೂ ಮಾತಾಡಿಸ್ತಾ ಇದ್ದೆ. ಆಮೇಲೆ ಅವ್ರ ಕಡೆ ಅಲ್ಲಿ ಕೂತ್ಕೊಂಡು ನಂದು ಅಲ್ಲಿ ನಾನು ಎಲ್ಲ ವಿಡಿಯೋಗಳು ಮಾಡ್ಕೊತಾ ಇದ್ದೆ. ಆಮೇಲೆ ರೇಖಾ ಅವರಂತೂ ಅವರ ಮಗಳ ಜೊತೆ ಎಷ್ಟೊಂದು ಅವಳಿಗೆ ಈ ರೀತಿ ಆ ರೀತಿ ಅಂತ ಕೂತ್ಕೊಂಡು ಅಲ್ಲಿ ಹೇಳೋದು ಮಾಡೋದು, ಎಷ್ಟು ಆ್ಯಕ್ಟಿವ್ಲಿ ಓಡಾಡೋದು. ಆಮೇಲೆ ಪ್ರತಿಯೊಂದು ಅಲ್ಲಿ ಅವರು ಭಾಳ ಇದು ಮಾಡಿದರು, ಎಷ್ಟೊಂದು ಕಾಳಜಿ ತಗೊಳ್ಳೋದು. ಆಮೇಲೆ ಅಲ್ಲಂತೂ ಇಷ್ಟು ಚೆನ್ನಾಗಿ ಹಾಡ ಅನ್ಲಿಕ್ಕೆ ಬಂದಿದ್ರಲ್ಲ ಗಾಯಕರು, ಏನು ಒಂದಕ್ಕಿಂತಲೂ ಒಂದು ಹಾಡಗಳಂತೂ ಭಾಳ ಮಸ್ತ್ ಇದ್ದವು. ಯಾಕಂದರೆ ಇದು ಹಾಡ ಅವ್ರು ಅಂದಿದ್ದು ಹಾಕಿದರೆ ಕಾಪಿರೈಟ್ ಬರ್ತದಂತ ಹೇಳಿ ನಾನೇ ಹಿಂದೆ ಮಾತಾಡ್ತಾ ಇದ್ದೀನಿ. ಮದುಮಗಳಿಗಂತೂ ನೋಡಿ ನನಗೆ ಭಾಳ ಖುಷಿ ಆಯಿತು. ಎಷ್ಟು ಸೈಲೆಂಟಾಗಿ ಎಷ್ಟೆಲ್ಲ ಅವರಮ್ಮ ಹೇಳಿದ ಹಿಂಗೆ ಹಾಗೆ ಅಂತ ಎಲ್ಲ ಇದು ಮಾಡ್ತಾಯಿದ್ಲು. ನಾನು ಫಸ್ಟ್ ಟೈಮ ನೋಡಿದೆ ಅವಳಿಗೆ. ಎಷ್ಟು ಪರಿಚಯ ಇದ್ದವ್ರ ಥರ ಅವಳು ಇರಲಿ, ಮತ್ತು ರೇಖಾ ಅವ್ರ ಮಗ ಇರಲಿ, ಅವರು ಎಲ್ಲ ಎಷ್ಟು ಜೊತೆ ಫ್ರೀಯಾಗೆಲ್ಲ ಮಾತಾಡ್ತಾಯಿದ್ರು, ಎಷ್ಟು ಮಾಡ್ತಾಯಿದ್ರು. ಎಲ್ಲ ಒಂದು ಒಳ್ಳೆ ಸಂಸ್ಕಾರ ಅವ್ರು ಕೊಟ್ಟಿದ್ದಾರೆ. ಎಷ್ಟೊಂದು ಜನ ಒಳ್ಳೆ ಮಾಡಿದಾರಪ್ಪ. ಆಮೇಲೆ ತಾಳಿ ಕಟ್ಟಿ ಆಯಿತು, ತಾಳಿ ಪೂಜೆ ಮಾಡೋದು, ಆಮೇಲೆ ಅಳಿಯನಿಗೆ ಚೈನ್ ಕೊಡೋದು, ಈ ಥರ ನಮ್ಮ ಕಡೆ ಎಲ್ಲ ಇರ್ತದೆ. ಈ ರೀತಿ ಹೀಗೆಲ್ಲ ಭಾಳ ಕರೆಕ್ಟಾಗೆಲ್ಲ ಅವರು ಏನವು ಇರ್ತಾವಲ್ಲ ಎಲ್ಲ ಪ್ರೊಸೀಜರ್ ಭಾಳ ಚೆಂದಂಗೆ ಮಾಡ್ತಾಯಿದ್ರು. ಆಮೇಲೆ ಕಾಲುಂಗುರ ಹಾಕೋದು, ಕಾಲುಂಗುರಗೂ ಒಂದು ಮಹತ್ವ ಎಲ್ಲ ಹಿಂಗಿರ್ತದಲ್ಲ. ಅವರೆಲ್ಲ ಪೂಜೆ ಇರಲಿ, ಆಮೇಲೆ ಮದುವೆನೂ ಎಷ್ಟು ಚೆನ್ನಾಗಿ ಅವ್ರು ಆಚರಣೆ ಮಾಡಿಕೊಟ್ರಲ್ಲಿ. ಆಮೇಲೆ ರೇಖಾ ಅವರಂತೂ ಅಲ್ಲೇ ಸ್ಟೇಜ್ ಮೇಲೆ ಅವ್ರ ಮಗಳ ಕಡೆನೇ ಕೂತ್ಕೊಂಡು ಎಷ್ಟೊಂದು ಸಹಾಯ ಮಾಡ್ತಾ ಇದ್ರು ಅವಳಿಗೆ. ಹಿಂಗೆ ಮಾಡು ಹಂಗೆ ಮಾಡು, ಇದು ಹಾಕು ಅದು ಹಾಕು ಅಂತ ಹೇಳಿ ಅಲ್ಲೇ ಪಕ್ಕದಲ್ಲೇ ಅವಳ ಕಡೆ ಕೂತ್ಕೊಂಡು ಎಷ್ಟು ಪ್ರೀತಿಯಿಂದ ಹೇಳ್ಕೊಡ್ತಾಯಿದ್ರು. ನಿಜವಾಗ್ಲೂ ಈ ಕನ್ಯಾದಾನ ಮಾಡೋದಿರ್ತದಲ್ಲ ಭಾಳ ದೊಡ್ಡದಿರ್ತದೆ. ಎಷ್ಟು ಅಟ್ಯಾಚ್ಮೆಂಟ್ ಅದ ಅವರಿಬ್ರದ್ದು. ಆಮೇಲೆ ಕಿವಿ ಒಳಗೆ ತೊಗೊಂಡು ಬಂದಿದ್ದು ಅದು ಡಿಸೈನ್ ಎಷ್ಟು ಮಸ್ತಿದೆ ಅದೆಲ್ಲ ತೋರಿಸ್ತಾಯಿದ್ರು. ಇವರೆಲ್ಲ ನಮ್ಮ ಪರಿಚಯ ಮಾಡ್ಕೋತಾಯಿದ್ರು. ಹೊಸವಾಗಿ ಅವ್ರಿಗೆ ನೋಡಿದ್ದೆ, ನಾನು ಅವ್ರದ್ದು ಪರಿಚಯ ಮಾಡಿಕೊಂಡೆ. ನನಗಂತೂ ರೇಖಾ ಅವ್ರದ್ದು ತವ್ರ ಮನೆ ಕಡೆ ಆಮೇಲೆ ಗಂಡನ ಮನೆ ಕಡೆ ಅಟ್ಯಾಚ್ಮೆಂಟ್ ನೋಡಿ ಖುಷಿ ಆಯಿತು. ಎಲ್ಲರ ಜೊತೆನೂ ಅಷ್ಟು ಪ್ರೀತಿಯಿಂದ ಮಾತಾಡ್ತಾಯಿದ್ರು. ಅವಸರ ರೆಡಿಯಾಗಿ ಬರೋದು ಮತ್ತು ನೆಕ್ಸ್ಟ್ ತಯಾರಾಗೋದು. ಇವ್ರು ನಮ್ಮ ಅತ್ತೆಯವರು, ಅವರು ನಮಗೆ ಭಾಳ ಪರಿಚಯ ಅದಾರ. ಅವರೆಲ್ಲ ಪರಿಚಯ ಮಾಡಿಕೊಡ್ತಾಯಿದ್ರು. ಸುಮಿತ್ರಾ ಅತ್ತೆ ಅಂತ ಹೇಳಿ ಅವರು ಭಾಳಷ್ಟು ಮಾತಾಡ್ತಾಯಿದ್ರು. ಎಲ್ಲ ಅಮ್ಮಗಳದು ಅಜ್ಜಿಗಳೆಲ್ಲ ಅಲ್ಲಿ ಬಂದಿದ್ದರು. ಅವ್ರದ್ದು ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ. ಆಮೇಲೆ ಭಾಳ ದಿನದ ನಂತರ ನಮ್ಮ ಸುಮಿತ್ರಾ ಅತ್ತೆಯವ್ರಿಗೆ ನೋಡಿದೆ ನಾನು. ಅವರು ಭಾಳ ಖುಷಿ ಆದ್ರು ನಮಗೆ ನೋಡಿ. ಮತ್ತು ನಮಗೆ ಗೊತ್ತಿರಲಿಲ್ಲ ಹಂಗೆ ತೋರಿಸ್ತಾರೆ ಹಿಂಗೆ ನಮ್ಮ ಕಡೆ. ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರಾ? ಓಕೆ ಓಕೆ ಮಾಡ್ರಿ. ಊಟದ ಕಡೆ ಹೋಗ್ತಾ ಇದೀವಿ ಈಗ. ಊಟದೆಲ್ಲ ಎಷ್ಟು ಸುಂದರ ರಶ್ ಇದೆ ನೋಡಿ, ಭಾಳ ಜನ ಬಂದಿದ್ದಾರೆ. ಇಲ್ಲೆಲ್ಲ ಮಾಡ್ತಾ ಇದ್ದಾರೆ ನೋಡಿ, ಚಪಾತಿ ಬಿಸಿ ಬಿಸಿ ಚಪಾತಿ, ವಾ ಬಜ್ಜಿ ಮಾಡ್ರಿ. ಹೌದಾ? ನಮಸ್ತೆ ರೀ, ಆರಾಮಿದ್ದೀರಿ? ಅಕ್ಕ ನೀವು? ಓಕೆ ರೀ, ಚಲೋ ಆಯ್ತು, ಭೇಟಿ ಖುಷಿ ಆಯ್ತು. ಇವ್ರಿಗೂ ಎಲ್ಲ ನೋಡಿದ್ದೀನಿ, ಗೊತ್ತಾಗ್ತಾ ಇಲ್ಲ. ಅದೇ ಬೆಳಗಾವ್ದಾಗ ನೋಡಿ ಅದೇ ಅಂತ ಇದೀನಿ ನಾನು. ಆರಾಮಿದ್ದೀರಿ?
ಸಂತೋಷ್ ಅಂಗಲ್ ಹಾ ಅದೇ ಅಂತ ಇದೀನಿ ನಾನು, ಅದೇ ಮುಖ ಹಂಗೆ ಇದೆ ಅವ್ರ ಖಾಸಮ್ಮ. ಹೌದಾ, ಆಯ್ತಾಯ್ತಮ್ಮ, ಚಲೋ ಆಯ್ತು ಭೇಟಿ. ಆಮೇಲೆ ಊಟ ಅಂತೂ ಭಾಳ ಚೆನ್ನಾಗಿತ್ತು. ಎಲ್ಲ ಬಿಸಿ ಬಿಸಿ ಫುಲ್ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು ಊಟನ. ಆಮೇಲೆ ಇದು ಸ್ವೀಟು ಚೆನ್ನಾಗಿ ಮಾಡಿದರು, ಸ್ಪೆಷಲ್ ಇತ್ತದ ಸ್ವೀಟು. ಮತ್ತು ಎಲ್ಲ ಮಸಾಲೆ ಅನ್ನ ಇರಲಿ. ಆಮೇಲೆ ಎಲ್ಲರೂ ಹೊಟ್ಟೆ ತುಂಬ ನಾವು ಊಟ ಮಾಡಿದ್ವಿ. ಎಲ್ಲರೂ ನಮಗೆ ನೋಡ್ತಾಯಿದ್ರು, ಪರಿಚಯ ಮಾಡ್ಕೊತಾ ಇದ್ರು, ಯಾರಪ್ಪ ಇವರು ಯಾರು ಬಂದಿದ್ದಾರೆ, ನಾವು ಇವಾಗ ಹೊಸವಾಗಿ ನೋಡ್ತಾ ಇದ್ವಿ ಇವರಿಗೆ. ಆ ರೀತಿ ಎಲ್ಲರೂ ಇದು ಮಾಡ್ತಾಯಿದ್ರು, ಮಾತಾಡಿಸ್ತಾಯಿದ್ರು. ಬಂದು ನೀವು ಯಾರು, ಎಲ್ಲಿಂದ ಬಂದಿದ್ದೀರಾ ಎಲ್ಲ ಕೇಳ್ತಾಯಿದ್ರು. ಇಲ್ಲ ಅದಾರಮ್ಮ ಕಿಲಾಡಿ ಜೋಡಿಗಳು ಇಲ್ಲಿ ಅದಾರ. ನಾವು ಆರಾಮಿದ್ದೀರಿ? ಅಮ್ಮದು ಬಂದಿಲ್ಲ. ನಿಮ್ಮ ಸಕ್ಕಿ ಹೌದ್ರಿ? ಹಾ ಹೌದಾ, ಖುಷಿ ಆಯ್ತು ಭೇಟಿಯಾಗಿ. ನೋಡಿ ಎಲ್ಲೆಲ್ಲಿ ಪರಿಚಯ ಏನು. ಹಾ ಹಾ ಓಕೆ 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 ಯಾಕೆ ಥ್ಯಾಂಕ್ ಯು ಮಾ. ಯಾವ ಬರ್ತೀರಿ ನೋಡಿ, ಅಮ್ಮ ಕರ್ಕೊಂಡ್ ಬರ್ರಿ. ಅದೇ ಮಾ, ಅದೇ ಒಂದು ನಮಗೆ ಬಹಳ ದೇವ್ರದ್ದು ಅದು ಒಂಥರ ನಿಜಾನ ನೀ ಅಂದಂಗ ಬ್ಲೆಸ್ಸಿಂಗ್. ಅದೇ ನಾವು ಅಮ್ಮ ಹಿಂಗ್ ಊಟ ಮಾಡ್ತಾ ಇದ್ದಾರೆ ಕುತ್ಕೊಂಡು. ಅಜ್ಜಿ ಅಂದ್ರೆ ಹಿಂಗಿರ್ತಾರ ನೋಡಿ, ಹೊಸ ಹೊಸ ಸೀರೆ ಹಾಕೊಂಡೆ. ಹಾ ಏನ್ ತಗೊಂಡ್ ಬರ್ಲಾ ನೋಡಿ, ಯಾರು ತಗೊಳಕ್ ಹೋದ್ರೆ ತಗೊಳ್ಳಿ. ಒಂದೇ ಪ್ಲೇಟ್ ತಗೊಳ್ಳಿ, ಒಂದೇ ಪ್ಲೇಟ್ ಒಳಗೆ ಇಬ್ರು ತಿನ್ನೋಣ. ನನಗೆ ಡಬಲ್ ಕೊಡಾರ. ओके ओके काय तुम्ही अचानक इकडे? माझे जावची भावाची मुलगी ही. अये शेट ही काय हो बा? माझी जाऊ. होय हा आता आलो. होय काय? बघा एवढं सगळं ओळख आहे बघा, इथंच आहे मी, सगळं रिलेटिव्ह. होय तेच नाही, वेळ झाला तुम्हाला यायला? वेळ झालो ते लहान किती छान दिसायला हो बा. छान होय, नॅचरल छान आहे तुम्ही. तेच होय काय? ओके ओके पाहुणच आहे आम्ही सगळं. होय बघितलंय काय माहित आता ಒಂದರಿ ನೀವೆಲ್ಲರೂ. ಹಾ ಕೂಡ್ರಿ ಮಾತಾಡ್ಕೋತ. ಎಲ್ಲಿ ಅಡ್ಕಿ ನಡ್ಸೀರಿ? ಅಲ್ಲ ಎಲ್ಲಿ ಅಡ್ಕಿ ತಿನ್ನತ್ತೀರಲ್ಲ? ಹಾ ನಮಸ್ತೆ ಸರ್, ಆರಾಮಿದ್ದೀರಿ? ಊಟ ಮಾಡ್ಕೊಂಡ್ ಬಂದ್ವಿ, ಇನ್ನೂ ಶುರುನೇ ಇದೆ. ಮಕ್ಕಳಿಗೆ ಆಶೀರ್ವಾದ ಮಾಡೋಣ ಅಂತ ಸ್ಟೇಜ್ ಮೇಲೆ ಹೋಗ್ತಾ ಇದ್ವಿ. ನಿಜವಾಗ್ಲೂ ರೇಖಾ ಅವರು ಮತ್ತು ಉಮೇಶ್ ಅವರು ಭಾಳ ಮಸ್ತ್ ರೆಡಿಯಾಗಿದ್ರು, ಭಾಳ ಚಂದ ಕಾಣಿಸ್ತಾ ಇದ್ರು ಇಬ್ಬರು. ಬೆಳಿಗ್ಗೆ ಒಂದು ಡಿಫ್ರೆಂಟ್ ಬಟ್ಟೆ ಮತ್ತು ಆಮೇಲೆ ಒಂದು ಡಿಫ್ರೆಂಟ್ ಹಾಕ್ಕೊಂಡಿದ್ರು. ನೋಡೋಕೆ ಭಾಳ ಮಸ್ತ್ ಅನ್ಸಾತಿತ್ತು ನೋಡಿ. ಮತ್ತು ಇಷ್ಟು ಚೆನ್ನಾಗಂತೂ ಹಾಡ ಹೇಳ್ತಾ ಇದ್ರಪ್ಪ ಅಲ್ಲಿ. ಆ ಹಾಡ ಕೇಳಿ ಅಂತೂ ಏನು ಹೇಳೋದನ್ನೇ ಇಲ್ಲ. ನನಗಂತೂ ಅವು ಹಾಡಗಳ ವ್ಯಾಲ್ಯೂಮ್ ಕಮ್ಮಿ ಮಾಡೋಕೆ ನನಗೆ ಇಲ್ಲಿ ಬೇಜಾರಾಗ್ತಾಯಿತ್ತು. ಕಾಪಿ ರೈಟ್ ಬರ್ತೈತೆ ಅಂತ ಹೇಳಿ ನಾನು ಹಿಂದೆ ಮಾತಾಡಿದ್ದೀನಿ. ನಿಜವಾಗ್ಲೂ ಅವರು ಹಾಡ ಅಂತ ಇದ್ರಲ್ಲ, ಅವ್ರು ಎಲ್ಲಿಂದ ಕರ್ಕೊಂಡ್ಬಂದಿದ್ರು ಗೊತ್ತಾಗ್ಲಿಲ್ಲ. ರೆಡಿ ಆಗಿದಾರಲ್ಲ, ಚಂದ ರೆಡಿ ಆಗಿದ್ದಾರೆ ನೋಡ್ರಿ. ಇವ್ರು ಗುರ್ತಾನೆ ಹಿಡಿತಾ ಇಲ್ಲ ನಿಮಗೆ. ಎಲ್ಲದಾರ ಅವ್ರ ಮದುಮಕ್ಕಳದ ಅಮ್ಮ ಅಪ್ಪ ಎಲ್ಲದಾರ ಅನ್ನತಾರ. ಬಾಳ ಗ್ರ್ಯಾಂಡ್ ಐತೆ. ನೀವ ಹೇಳ್ಬೇಕು ನಮ್ಗೀಗ, ತಂಗಿ ಮದುವೆ ಐತೆ. ಇಲ್ಲ ಅವ್ರು ಮಾಡವ್ರ ಇದ್ರ ಚಂದ, ಖರೆ ಚಂದ ಆತ, ಮಸ್ತ್ ಆತ. ಒಂದ್ ಮೆಮೊರಿ ಉಳಿತದ ಯಾವಾಗ್ಲೂ. ಇಲ್ಲ ನಿಮ್ಮ ಪರಿವಾರ ನೋಡಿ ನಮಗೂ ಭಾಳ ಖುಷಿ ಆಯ್ತು. ನಾವು ಅಂದ್ರೆ ನೋಡಿರ್ಲಿಲ್ಲ, ಅದ್ರ ನೋಡಿದ್ ಬಂದು ಮಿಸ್ ಮಾಡ್ಕೋತಿದ್ವು ನಾವು ಬರ್ಲಿಲ್ಲ ಅದ್ರ ಮೋಸ್ಟ್ಲಿ. ಅದೇ ರೀ, ಆಮೇಲೆ ಅದೇ ಇವರು ಮೊನ್ನೆ ನೀವು ಕಾರ್ಯಕ್ರಮ ಬಂದಿದ್ರಲ್ಲ, ಗಿರೀಶ್ ಮಾಮರ್ ಕಾರ್ಯಕ್ರಮ, ಅವಾಗ ಹೇಳತ್ತಿದ್ರ ಯಾವಾಗ್ಲೂ ನಕ್ಕೋತಾ ಇರ್ತಾರ ನೋಡು, ನಗು ಮುಖಾನ ಐತ್ ನೋಡು ಅವ್ರದಂತ. ನೋಡ್ದೆ ನಾನು ನಿಮ್ದೆಲ್ಲ ಜನ ಎಷ್ಟು ಗೊಳೆ ಮಾಡಿದೀರಾ ನೀವು. ಇದು ಬಾಳ ಅವಶ್ಯ. ಅದೇ ನಿಮ್ ದೊಡ್ಡ ಫ್ಯಾಮಿಲಿ ಇದೆ. ಅದೇ ಅದೇ ಇದು ಮಾಡ್ಕೊಂಡ್ರೆ ಓಕೆ. ಮಗಳ ಅಪ್ಪ ಅಮ್ಮ ಅಂತೂ ರೇಖಾ ಅವರು ಮತ್ತು ಉಮೇಶ್ ಅವರು
ಎಲ್ಲರಿಗೂ ಹೋಗಿ ಸ್ಟೇಜ್ ಕಡೆಯಿಂದ ಕೆಳಗೆ ಇಳಿದ ಎಲ್ಲರಿಗೂ ಹೋಗಿ ಮಾತಾಡ್ತಾಯಿದ್ರು. ಎಷ್ಟು ಹತ್ತಿರದಿಂದ ಎಷ್ಟು ಅಟ್ಯಾಚ್ಮೆಂಟ್ ಅನಿಸಿತ್ತು ಅವರಿಗೆ. ಎಲ್ಲರೂ ಅಲ್ಲಿ ಅಂತ ಇದ್ರು, ಇಲ್ಲ ಅವರಿಬ್ಬರು ಅಣ್ಣ ಹೆಂಡತಿ ಭಾಳ ಒಳ್ಳೆಯವ್ರದಾರ, ಅವ್ರ ಮಕ್ಕಳು ಅಷ್ಟೇ ಒಳ್ಳೆಯವ್ರದಾರ ಭಾಳ ಎಲ್ಲ. ಹಾಗೆಲ್ಲ ನಾವೆಲ್ಲ ಮಾತಾಡಿದೆಲ್ಲ ಕೇಳಿಸ್ಕೊತಾ ಇದ್ವಿ. ಅವ್ರದ್ದೆಲ್ಲ ನಿಜವಾಗ್ಲೂ ಅವ್ರು ಹೇಳಿದ ಥರ ಅವ್ರ ಇಬ್ಬರು ಸ್ಪೆಷಲ್ ಅದಾರ ಭಾಳ. ನಮ್ಮ ರಿಲೇಟಿವ್ಸ್ ಅವರು ಈ ರೀತಿ ಇರೋದು ನೋಡಿದ್ದೆ ನಾವು ಫಸ್ಟ್ ಟೈಮ್. ಯಾವಾಗಲೂ ನಗ್ನಗ್ತಾ ಒಂಥರ ಮುಖದ ಮೇಲೆ ಅವರಿಗೆ ಸ್ವಲ್ಪ ಹಿಂಗೆ ಬೇಜಾರು ಅನ್ನೋದು ಅವ್ರದ್ದು ಕಾಣಿಸ್ತಾ ಇರಲಿಲ್ಲ. ಅಷ್ಟು ಅವರ ಖುಷಿಯಿಂದ ಎಲ್ಲರ ಜೊತೆ ಮಾತಾಡೋದು, ಓಡಾಡೋದು ಎಲ್ಲ. ಇಬ್ಬರೂ ಹಾಗೆ ಮಾಡ್ತಾಯಿದ್ರು ಅವರು. ಸೊ ಉಮೇಶ್ ಸರ್ ಇರಲಿ, ಅವರು ರೇಖಾ ಅವ್ರು ಇರಲಿ, ಅವ್ರ ಮಗ, ಅವ್ರು ಬಂದವರೆಲ್ಲ ರಿಲೇಟಿವ್ಸ್ ಇರಲಿ, ನೋಡಂತ ನನಗೂ ಭಾಳ ಅಲ್ಲಿದೆಲ್ಲ ನೋಡಿ ಸ್ಪೆಷಲ್ ಅನಿಸಿತು. ಎಲ್ಲರೂ ಫೋಟೋನು ತಗೊಳ್ಳೋದು ಮಾಡೋದು. ಫೋಟೋಗ್ರಾಫರ್ನು ಅವರು ಡಿಫ್ರೆಂಟ್ ಇದ್ದರು. ಅವರು ಚೆನ್ನಾಗೆಲ್ಲ ಫೋಟೋದೆಲ್ಲ ನಿಲ್ಲಿಸಿ ಎಲ್ಲ ಇದು ಮಾಡ್ಕೊಂಡು ಫೋಟೋನು ಭಾಳ ಚಂದ ತೆಗಿತಾ ಇದ್ರು ಅವರು. ನಾನು ನಮ್ಮ ಮನೆಯವರು ಹೋದ್ವಿ ಸ್ಟೇಜ್ ಮೇಲೆ. ಅವ್ರಿಗೆ ಕರ್ಕೊಂಡ್ವಿ. ಅವರಿಗೆ ಒಂದೆರಡು ಸ್ಟೆಪ್ಸ್ ಹಾಕೋಣ, ಹೆಜ್ಜೆಗಳನ್ನು ಹಾಕೋಣ ಅಂತ ಹೇಳಿ ಅವರಿಗೆ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿ ನಾವು ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಹಾಡ ಅಂತೂ ಭಾಳ ಚೆನ್ನಾಗಿ, ಮದುವೆ ಈ ಬಂದ, ಅನುರಾಗದ ಅನುಬಂಧ ಅಂತ ಹೇಳಿ ಇಲ್ಲಿ ಹಾಡ ಅಂತ ಇದ್ರು. ಭಾಳ ಖುಷಿಯಾಗತ್ತಿತ್ತು. ಆಮೇಲೆ ಜೊತೆಯಾಗಿ ಅಂತ ಹೇಳಿ ಆ ಸಾಂಗನ್ನು ಹಾಕ್ತಾಯಿದ್ರು. ಆಮೇಲೆ ಎಲ್ಲ ಅಲ್ಲಿ ಸ್ಟೇಜ್ ಮೇಲೆ ಇನ್ನೂ ಫೋಟೋ ತೊಗೊಳಕ್ಕೆ ಮಾಡೋಕೆ ಎಲ್ಲರೂ ಬರ್ತಾಯಿದ್ರಲ್ಲ, ಅದಕ್ಕೆ ಭಾಳಷ್ಟು ನಮಗಲ್ಲಿ ಡ್ಯಾನ್ಸನ್ನು ಮಾಡ್ಲಿಕ್ಕೆ ಆಗಲಿಲ್ಲ. ಎಷ್ಟಾಗ್ತದೆ ಅಷ್ಟೇ ನಮಗೆ ಅವ್ರ ಜೊತೆ ನಾವು ಒಂದೆರಡು ಹೆಜ್ಜೆಗಳನ್ನು ಹಾಕಿ ಅವರಿಗೆ ಉಡುಗೊರೆಯನ್ನು ಕೊಟ್ಟು ಬರೋಣ ಅಂಥೇಳಿ, ನಮ್ಮ ಯಜಮಾನ್ರ ಅವ್ರ ಕೈಯಿಂದ ಬರೆದಿದ್ದ ಆ ಉಡುಗೊರೆನ ಅವರಿಗೆ ಕೊಡೋಣ ಅಂತ ಹೇಳಿ ಎಷ್ಟು ಖುಷಿಯಿಂದ ಅಲ್ಲಿ ಸ್ಟೇಜ್ ಮೇಲೆ ಕೊಡೋಣ ಅಂತ ನಾವು ಹೋಗಿದ್ವಿ. ಆಮೇಲೆ ಅವರು ರೇಖಾ ಅವರು ಆಮೇಲೆ ನಮಗೆ ಫೋನ್ ಮಾಡಿದರು, ನಮ್ದು ಯಾವಾಗ ವಿಡಿಯೋ ಬರ್ತದೆ ಮತ್ತು ನೀವು ಯಾವಾಗ ಬಿಡ್ತೀರಾ ಅಂತ ಹೇಳಿ. ಅವಾಗ ನಾವು ಹೇಳಿದ್ವಿ, ನಾವು ಬೇಗ ಬಿಡ್ತೀವಿ ವಿಡಿಯೋ ಅಂತ ಹೇಳಿ. ಆಮೇಲೆ ಅವರು ನಾವು ಏನು ಅವರಿಗೆ ಗಿಫ್ಟನ್ನು ನಾವು ಏನು ಬರೆದು ನಮ್ಮ ಮನೆಯವ್ರು ಕೊಡ್ತಾರಲ್ಲ, ಆ ಗಿಫ್ಟ್ ಬಗ್ಗೆ ಎಷ್ಟೊಂದು ಮಾತಾಡಿದ್ರು ಅವರು. ಸರ್ ಏನು ಒಳ್ಳೆಯದು ಇದನ್ನು ಕೊಟ್ಟಿದ್ದೀರಾ, ಭಾಳ ಅಂದ್ರೆ ಭಾಳ ಚೆನ್ನಾಗಿದೆ. ನಾನು ಕೂತ್ಕೊಂಡು ನನಗೆ ಟೈಮ್ ಇರಲಿಲ್ಲ, ರಾತ್ರಿ ನಾನು ಹಂಗೆ ನೋಡ್ಕೊತ ಗಿಫ್ಟ್ಗಳು ಓಪನ್ ಮಾಡುವಾಗ ನಾನು ತೆಗೆದು ಓದಬೇಕಾದ್ರೆ ನಿಜವಾಗ್ಲೂ ನನಗೆ ಆ ವರ್ಡ್ಗಳು ಎಷ್ಟು ಸ್ಪೆಷಲ್ ಅನಿಸಿದ್ವು. ಆ ರೀತಿ ಗಿಫ್ಟ್, ಆ ಬಂಗಾರ ಮತ್ತು ಬೆಳ್ಳಿ ಏನೋ ಕೊಟ್ಟರು ಸಹಿತ ಅದ್ರ ಮುಂದೆ ಏನೂ ಅದು ಬಂಗಾರ ಬೆಳ್ಳಿ ಏನೂ ಅಲ್ಲ ಅಂತ ಅನಿಸಿತು. ಇದು ಯಾರಿಗೂ ಕೊಡೋಕ್ಕೂ ಬರೋದಿಲ್ಲ, ಅಲ್ಲಿ ಇಲ್ಲಿ ಇಡೋಕ್ಕೂ ಬರೋದಿಲ್ಲ. ಆ ರೀತಿ ಮನೆಯೊಳಗೆ ಇಡೋ ಥರ ಇದೆ. ಇದ್ರೊಳಗೆ ಭಾಳಷ್ಟು ವರ್ಡ್ ಒಳಗೆ ಅರ್ಥ ಇದೆ. ನೀವು ಭಾಳ ಚೆನ್ನಾಗಿ ಬರ್ದಿದ್ದೀರಾ ಅಂತ ಹೇಳಿ ಎಷ್ಟೊಂದು ಅವರು ಹೊಗಳಿದ್ರು. ಅದ್ರ ಬಗ್ಗೆ ನಮ್ಮ ಮನೆಯವ್ರಿಗಂತೂ ಭಾಳ ಖುಷಿ ಆಯಿತು. ಯಾಕಂದರೆ ಅವರು ಅಷ್ಟೊಂದೆಲ್ಲ ಟೈಮ್ ತಗೊಂಡು ಅಷ್ಟೆಲ್ಲ ವರ್ಡ್ಗಳೆಲ್ಲ ಬರೆದು ಜಾಯಿಂಟ್ ಒಂದಕ್ಕೊಂದು ಜಾಯಿಂಟ್ ಮಾಡಿ ಅಷ್ಟೆಲ್ಲ ಮಾಡಿರ್ತಾರೆ. ನಿಜವಾಗ್ಲೂ ಅವ್ರು ಬರೆದು ಕೊಟ್ಟಿರ್ತಾರಲ್ಲ, ಅದ್ರೊಳಗೆ ಭಾಳಷ್ಟು ಅರ್ಥನೂ ಇರ್ತದೆ. ನನಗಂತೂ ನೋಡ್ತಾ ಇದೆಯಲ್ಲ, ಅಲ್ಲಿ ಭಾಳ ಫುಲ್ ಇದಾಗಿಬಿಟ್ಟಿದೆ. ಆಮೇಲೆ ಉಮೇಶ್ ಅವರಂತೂ ಎಷ್ಟು ಖುಷಿ ಆಗ್ಬೇಕು ನಮಗೆ ನೋಡಿ. ಎಲ್ಲರೂ ಅಲ್ಲಿ ಅದು ಓದ್ತಾ ಇದ್ರು, ನಮ್ಮ ಮನೆಯವ್ರು ಕೊಟ್ಟಿದ್ದು ಎಲ್ಲರೂ ಓದಿ ಭಾಳ ಇದು ಮಾಡಿದ್ರು. ಎಲ್ಲರೂ ಕನ್ನಡದಲ್ಲಿ ಬರೆದಿದ್ಮೇಲೆ ಎಲ್ಲರಿಗೂ ಕನ್ನಡದಲ್ಲಿ ಓದೋದು ಒಂದೇ ಎಲ್ಲರೂ ಖುಷಿ. ರೇಖಾ ಅವರಂತೂ ಅವ್ರು ಬಂದಾರಲ್ಲ ಎಲ್ಲರಿಗೂ ಊಟ ಮಾಡಿದ್ರೇನ ಎಲ್ಲ ಇರಿ ಭಾಳ ಖುಷಿ ಆಯ್ತು. ಎಲ್ಲ ನೀವು ಹಾಡಿದ್ಮೇಲೆ ನಾವು ಅಲ್ಲಿ ಡ್ಯಾನ್ಸ್ ಅದು ಮಾಡೇ ಬಿಟ್ವಿ. ನಾವು ಹೇಳಿದಂಗೆ ನೀವು ಹಾಡ ನಮ್ಮ ಸಲುವಾಗಿ ಅಂದ ಬಿಟ್ರಿ. ನಿಜವಾಗ್ಲೂ ಧ್ವನಿ ಚೆನ್ನಾಗಿದೆ. ನಂಬರ್ ಸ್ವಲ್ಪ ಕೊಡ್ರಿ, ಯಾಕಂದ್ರೆ ನಮ್ದು ಏನಾದ್ರು ಇರ್ತಾವ ಹೇಳ್ಬೇಕು ನಿಮ್ಗೆ. ಆಮೇಲೆ ಸುರ್ಗಿ ಸಾಮಾನಂತೂ ಎಲ್ಲ ಭಾಳ ಚೆನ್ನಾಗಿ ಕೊಟ್ಟಿದ್ರು. ಎಲ್ಲರೂ ಬಂದು ನೋಡ್ತಾ ಇದ್ರು. ಎಲ್ಲ ಯಾವಾಗೆಲ್ಲ ಇದೆಲ್ಲ ಅರೇಂಜ್ಮೆಂಟ್ ಮಾಡಿದಾರ, ಇಷ್ಟೆಲ್ಲ ಮಾಡಿದಾರ. ಕನ್ಯಾದಾನ ಮಾಡೋದು ಅದು ಒಂದು ಇದು ಇರ್ತದೆ ಅದ್ರೊಳಗೆ. ಮತ್ತು ಇಷ್ಟೆಲ್ಲ ಮಾಡಿದಾರ ಅಂತಂದರೆ ನಿಜವಾಗ್ಲೂ ಅವರ ಅಪ್ಪ ಅಮ್ಮನ ಕರ್ತವ್ಯ ಏನದಾರಲ್ಲ, ಭಾಳ ನೀಟಾಗಿ ಅವರೇ ಎಲ್ಲ ಇದು ಮಾಡಿದ್ದಾರೆ. ಆಮೇಲೆ ನನಗೂ ಅಲ್ಲಿದೆಲ್ಲ ನೋಡ್ತಾ ಇದ್ದೆಲ್ಲ ಪೂರ್ತಿ ಎಲ್ಲ ಅಲ್ಲಿದ್ದು ಹೋಗಿ ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದೆ. ಆಮೇಲೆ ನಮ್ಮ ಮನೆಯವ್ರು ಕೊಟ್ಟಿದ್ದು ಎಲ್ಲರೂ ಓದ್ತಾ ಇದ್ದಾರೆ. ಒಬ್ಬರ ಕೈಯಿಂದ ತೊಗೊಂಡು ಓದ್ತಾ ಇದ್ದಾರೆ. ಆಮೇಲೆ ಹಾಲ್ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು. ನನಗೆ ಇನ್ನೂ ಬಿಟ್ಟು ಬರ್ಬೇಕಂತ ಮನಸ್ಸು ಆಗ್ತಾ ಇರಲಿಲ್ಲ, ಆದರೂ ಟೈಮ್ ಇರಲಿಲ್ಲ. ಹಾಂ ಹೌದೌದ್ರಿ. ಹಾಂ ನಮಗೆ ಅದೇ ಫುಲ್ ಪರಿಚಯ ಆಗ್ಬಿಟ್ಟಾರಿ. ನಾವು ರಾಯಬಾಗ್ರಿ ತವ್ರ ಮನೆ.
ನಮ್ಮ ಅಳ್ಳವ್ರಿಗೂ ನಿಮ್ಮಂಗ ಅದ್ರ ಸೇಮ್ ಅಂತೇಳಿ ಪೂಜಾ ಅಂತೇಳಿ ಹೌದಾ ಅಲ್ಲಿಯವ್ರು ಬಂದಾರೆ ನಾನು ಅದಕ್ಕೆ ಹೌದ್ರಿ ಹಾ 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 ಓಕೆ ಸರ್ ಭೇಟಿಯಾಗಿ ಖುಷಿ ಆಯ್ತು ನೋಡಿ ಓಕೆ ಊಟ ಆಯ್ತಲ್ಲ ಊಟ ಮಾಡಿದ್ರಿ ನಮ್ದು ಆಯ್ತು ಇನ್ನು ಶೂಟಿಂಗ್ ಐತೆ ನಿಮ್ಮದ ಅಲ್ಲ ಈಗ ಬರ್ತೀವ್ರಿ ಎಲ್ಲ ಚಲೋ ಆತ್ರಿ ಮಸ್ತ್ ಆತ್ರಿ ಎಲ್ಲ ಚಲೋ ಚಲೋ ರೆಡಿ ಆಗಿದಾರಿ ಎಲ್ಲ ಇರ್ತದ ಯಾವಾಗ್ಲೂ ಇರ್ತದ್ರಿ ಇರ್ತದ್ರಿ ಆರಾಮಾಗಿರಿ ಬರ್ತೀವ್ರಿ ಆ ಕಡೆ ಬಂದಾಗ ಬರ್ತೀವಿ ಆರಾಮಾಗಿರಿ ನೀವು ನೋಡ್ಕೊಂಡ್ ಬಂದ್ರಲ್ಲ ಎಷ್ಟೊಂದು ಅದ್ದೂರಿಯಾಗಿ ಅವರ ಮಗಳನ್ನ ಮದ್ವಿ ಕನ್ನದಾಳೆ ಫ್ಯಾಮಿಲಿಯವರು ಎಷ್ಟೊಂದು ಅದ್ದೂರಿಯಾಗಿ ಮದುವೆ ಮಾಡಿದ್ರು ನೋಡಿದೆ ಆ ಫ್ಯಾಮಿಲಿನ ನಿಜವಾಗ್ಲೂ ಸ್ಪೆಷಲ್ ಅವರು ಸ್ಪೆಷಲ್ ಫ್ಯಾಮಿಲಿ ಅದ ಅವ್ರದ್ದು ಖುಷಿ ಆಯಿತು ನೋಡಿ ಯಾವಾಗಲೂ ನಗು ಮುಖ ಎಷ್ಟು ಪ್ರೀತಿಯಿಂದ ಮಗಳಿಗೆ ಅವರು ಮದುವೆ ಮಾಡಿ ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಸ್ಪೆಷಲ್ ಇದೆ ಮದುವೆ ಯಾವ ರೀತಿ ಅವರು ಮಾಡಿದ್ದಾರೆ ಯಾರ್ಯಾರು ಭೇಟಿಯಾಗಿದ್ದಾರೆ ನಾವು ಏನೇನಲ್ಲಿ ಮಾಡಿದ್ದೀವಿ ನೀವು ಈಗಾಗಲೇ ಈ ವಿಡಿಯೋ ನೋಡ್ಕೊಂಡು ಬಂದಿದ್ದೀರಾ ನಿಮಗೆ ಇಷ್ಟನೂ ಆಗೈತಿ ಇಷ್ಟ ಆಗಿತ್ತು ಅಂದರೆ ನೀವೇನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟ್ ಮಾಡೋಕ್ಕೆ ಮರೆಯೋಕೆ ಹೋಗ್ಬೇಡ್ರಿ ಮತ್ತು ಮದುಮಕ್ಕಳಿಗೆ ಸದಾ ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ ಅವರ ಖುಷಿಯಿಂದನ ಹೊಸ ಜೀವನಕ್ಕೆ ಕಾಲಿಡಲಿ ನಿಮ್ಮ ಆಶೀರ್ವಾದನೂ ಸದಾ ಅವ್ರ ಮೇಲೆ ಇರಲಿ ಮತ್ತು ವಿಡಿಯೋ ನೋಡಿ ಸಲುವಾಗಿನೂ ನಮ್ಮ ಕಡೆಯಿಂದ ನಿಮಗೆ ಭಾಳಷ್ಟು ಧನ್ಯವಾದ ನೋಡ್ರಿ.